ನೀವು ಗಟ್ಟಿಯಾಗಿ ನಿಂತ್ಕೋಬೇಕಲ್ಲ, ಗಟ್ಟಿಯಾಗಿ ಹೋಗ್ತಾನೆ. ಅದರಿಂದ ಇವತ್ತು ಸೇರ್ಪಡೆ ಕಾರ್ಯಕ್ರಮ, ಕುಂದಕರ್ತ ಕಾರ್ಯಕ್ರಮ ಇವತ್ತು ರಾಮೇಗೌಡರು ಭಾರತ ದೇಶದಿಂದ ಹೇಳ್ತಿದ್ರು, ಅಧ್ಯಕ್ಷರೇ ನಮ್ಗೊಂದು ಅವಕಾಶ ಕೊಡಿ ಪಿರಿಯಾಪಟ್ಟಣಕ್ಕೆ ಒಂದ್ಸತಿ ರಿಪೇರಿ ಮಾಡ್ಬೇಕು. ಇವೇನು ಕೊಟ್ಟಾಯ್ತಲ್ಲಪ್ಪ, ರಾಮೇಗೌಡರು ಅಜಿತ್ಗೆ ರಿಪೇರಿ ಮಾಡ್ಬೋದಲ್ಲ. ರಿಪೇರಿ ಹೆಂಗ್ ಮಾಡ್ಬೇಕು ಅಂತ ಈಗ ಶುರು ಮಾಡ್ತೇನೆ ನಾನು. ಅಡ್ಡಕ್ಕೆ ರೆಡಿ ಆಗಿ ಹೆಂಗ್ ಮಹೇಶಣ್ಣ ರಿಪೇರಿ ಮಾಡ್ಬೇಕಲ್ಲ. ಇವತ್ತು ಏನು ಕರ್ನಾಟಕ ರಾಜ್ಯ ರೈತರಿಂದ 80ನೇ ಶತಮಾನದಲ್ಲಿ ಕಾಲಿಡ್ತೀವಿ ರಾಜ್ಯದಲ್ಲಿ, ಅವತ್ತೇನಾರ ಹುಟ್ಟಿಲ್ಲ ಅಂದಿದ್ರೆ, ಅವತ್ತು ಹೆಗ್ಲ ಮೇಲೆ ಟವಲ್ ಹಾಕೊಂಡು ಬೀದಿಲಿ ರಾಜ್ಯದಲ್ಲಿ ಬರಲಿಲ್ಲ ಅಂತಂದ್ರೆ ಇವತ್ತು ಇಡೀ ರಾಜ್ಯದ ರೈತರು ಗುಲಾಮರಾಗಿ ಕೆಲಸ ಮಾಡ್ಬೇಕಾಗತ್ತೆ. ಇವತ್ತು ಬೇರೆ ಯಾರು ಅಧಿಕಾರಿಗಳಿಗೆ ಗುಲಾಮರಾಗಿ ಕೆಲಸ ಮಾಡ್ಬೇಕಾಯ್ತು, ರಾಜಕಾರಣಿಗಳಿಗೆ ಅಧಿಕಾರಿ ಗುಲಾಮರಾಗಿ ಕೆಲಸ ಮಾಡ್ಬೇಕಾಯ್ತು. 80ನೇ ಶತಮಾನದಲ್ಲಿ ರೈತ ಸಂಘ ಕಾಲಿಟ್ಟು ಒಂದು ಇತಿಹಾಸ, ರೈತರ ಪಾಳಿಗೆ ಇವತ್ತು ಇತಿಹಾಸ ಬರ್ತಂತ ಚಳವಳಿ ನೀವು ರೈತ ಸಂಘ ಇವತ್ತು. ಯಾಕಂದ್ರೆ ಆ ಟೈಮಲ್ಲಿ ಗುಂಡೂರಾವ್ ಸರ್ಕಾರ ರೈತರು ಒಂದ್ಗೂಡಂಗಿಲ್ಲ, ಒಂದಾಗಂಗಿಲ್ಲ. ಒಂದಾಗ್ಬಿಟ್ರೆ ಅಧಿಕಾರಿಗಳಿಗೆ ಬಾಳಿಲ್ಲ, ರಾಜಕಾರಣಕ್ಕೆ ಬಾಳಿಲ್ಲ ಅಂತ ಇವರೆಲ್ಲ ಒಂದೇ ಕ್ಯಾಟಗರಿ ಕುಂತಿದ್ದಾರೆ. ಅದನ್ನೇನಾರ ಮಾಡಿ ಒಗ್ಗೂಡಿಸ್ಬೇಕಲ್ಲಪ್ಪ, ರೈತರ ಮನೆ ಉಳಿಸ್ಬೇಕಲ್ಲ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಅದೆಲ್ಲ 3 ಮತ್ತೊಂದು ಜನ ಮತ್ತೆ ಪ್ರೇರಣೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಏನ್ ಸಾಲ ಕೊಟ್ರೆ ಆ ಹೆಣ್ಮಕ್ಳ ತಾಲಿ ಸಮೇತ ಬಿಡದಲ್ಲೇ ಅವ್ರನ್ನ ಅರೇಂಜ್ ಮಾಡಿದ್ರು, ಟ್ಯಾಕ್ಟರ್ಗಳ ಅರೇಂಜ್ ಮಾಡಿದ್ರು, ತಿನ್ನ ಅರೇಂಜ್ ಮಾಡಿದ್ರು. ಅದನ್ನ ಮರಿ ಜಪ್ತಿ ಮಾಡ್ಕೊಬೇಕು ಅಂತಂದ್ರೆ ಬೇರೆ ಯಾರಿಗೆಲ್ಲ ಇದೇ ರೈತ ಸಂಘ ವಾಪಸ್ ರೈತರ ಮನೆಗೆ ವಾಪಸ್ ಕೊಟ್ಟು ಅರ್ಥ ಆಗತ್ತೆ. ಆ ಒಂದು ಚಳವಳಿಯಲ್ಲಿ ನಮ್ಮನ್ನು ಒಂದ್ಗೂಡಿದ್ರೆ ನಮ್ಗೆ ಉಳ್ವಾಳಿ ನಿಂತೆಲ್ಲ